ಚಿತ್ತಾಪುರ ತಾಲೂಕಿನ ಡಿವೈಎಸ್ಪಿ ಶಂಕರಗೌಡ ಪಾಟೀಲರು ವೃತ್ತಿ ಬದುಕಿನಲ್ಲಿ ತೋರಿದ ವೃತ್ತಿಪರತೆ ಮತ್ತು ಬದ್ಧತೆ ಇತರರಿಗೆ ಮಾದರಿಯಾಗಿದೆ ಅಂತ PLD ಬ್ಯಾಂಕ್ನ ಅಧ್ಯಕ್ಷ ಭೀಮಣ್ಣ ಸಾಲಿ ಹೇಳಿದ್ದಾರೆ. ಪಟ್ಟಣದ ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ಕೋಲಿ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ಸನ್ಮಾನ ಮತ್ತು ಅಭಿನಂದನಾ ಸಮಾರಂಭದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ಪಾಟೀಲರ ನಿಷ್ಠೆ ಹಾಗೂ ದಕ್ಷತೆ ಅನುಸರಣೀಯ ಎಂದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಳಗಿ CPI ಜಗದೀವಪ್ಪ ಪಾಳ, PSI ಶಿರ್ಷಲಾಂಬಾಟಿ ಹಾಗೂ ASI ಬಾಬುರಾವ್ ಅವರು ಶಂಕರಗೌಡ ಪಾಟೀಲ್ ಅವರ ಸಾಧನೆ ಶ್ಲಾಘಿಸಿದರು. ನಂತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ DYSP ಶಂಕರ ಪಾಟೀಲರು ತಮಗೆ ದೊರೆತ ಈ ಗೌರವಕ್ಕೆ ಧನ್ಯವಾದ ಅರ್ಪಿಸಿದರು. ಇದೇ ಸಂದರ್ಭದಲ್ಲಿ ರಾಮಲಿಂಗ್ ಬಾನಾರ್, ಹನುಮಂತ್ ಸುಂಕನೂರ್, ಮಲ್ಲಿಕಾರ್ಜುನ ಎಮ್ಮೆನೂರ್, ಬಸವರಾಜ್ ಚಿನ್ಮಳ್ಳಿ, ಪ್ರಭು ಹಲಕಟ್ಟಿ, ದೇವು ಯಾಬಾಳ್, ಕರಣ್ ಕುಮಾರ್ ಅಲ್ಲೂರ್, ವೆಂಕಟರಮಣ ಬೇವಿನಗಿಡ, ಚಂದ್ರು ಕಾಳಗಿ, ನಾಗೇಂದ್ರ ಜಯಗಂಗಾ, ಬಸಣ್ಣ ತಳವಾರ್, ಮಲ್ಲಿಕಾರ್ಜುನ್ ಸಂಗಾವಿ, ಗುರುನಾಥ್ ಗುದಗಲ್, ಶರಣು ಡೋಣಗಾಂವ್ ಸೇರಿದಂತೆ ಅನೇಕ ಪೊಲೀಸ್ ಅಧಿಕಾರಿಗಳು ಹಾಜರಿದ್ದರು. ಅಣ್ಣಾರಾಯ್ ವಿವಣಿ ಅರ್ಜ 32 ಕನ್ನಡ ನ್ಯೂಸ್ ಚಿತ್ತಾಪುರ್. ನಾವು ಮೊನ್ನೆ ಶಂಕರಗೌಡ ಪಾಟೀಲ್ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿದೆವು, ಸರ್ ನಮ್ಮ ಸಮಾಜದ ವತಿಯಿಂದ ಸನ್ಮಾನ ಮಾಡ್ಬೇಕಂತೇಳಿ ನಾವು 15 ಜನ ಹೇಳಿದ್ದೆ. ಯಾಕಂದರೆ ಇಲ್ಲಿ ಒಂದು ಕಾರ್ಯಕ್ರಮ ಇದ್ದಂಥ ಸಂದರ್ಭದಲ್ಲಿ ಮಾಡೋದು ಬೇಡ, ಎಲ್ಲರೂ ಕೂಡಿ ಮಾಡೋಣ ಅಂತೇಳಿ ನಮ್ಮ ಸಮಾಜ ಎಲ್ಲ ಅಧ್ಯಕ್ಷರನ್ನ ಎಲ್ಲರೂ ಕೂಡಿಸಿದೆವು. ಆದರೆ ಅವರಿಗೆ ನಿನ್ನೆ ಸಹ ನಾವು ಮತ್ತು ಫೋನಿನ ಮುಖಾಂತರ ಮಾತ್ರ ಸರ್ ನಮ್ಮ ನಾಳೆ ಟೈಮ್ ಕೊಟ್ಟರೆ ಅನುಕೂಲ ಆಗ್ತದೆ, ನಾವು ಎಲ್ಲರೂ ಸಮಾಜದಲ್ಲಿ ಹೇಳ್ಕೊಂತೀವಿ ಕಂಡ್ರೆ ಅಂತ ಹೇಳಿದೆವು. ಹೇಳಿದ ತಕ್ಷಣ ಅವರು ಯಾಕಂದರೆ ನಾಳೆ ನಾನು ಬರ್ತೀನಿ, ಏನೇ ಕೆಲಸ ಇದ್ರು ಬರ್ತೀನಿ, ಯಾಕಂದ್ರೆ ಅಂತೇಳಿ ಅದಕ್ಕೆ ಒಪ್ಪಿದ್ರು. ಅದಕ್ಕೆ ಒಪ್ಪಿಗಿದ್ದು ಅಂತಂದ್ರೆ ಇವತ್ತು ನಮ್ಮ ಸಮಾಜಕ್ಕೊಂದು ದೊಡ್ಡ ಜನಸಂಖ್ಯೆ ಸೇರ್ಲಿಕ್ಕೆ ಅನುಕೂಲ ಆಗಿದೆ ಅಂತೇಳಿ ಈ ಸಂದರ್ಭ ನಾವು ಹೇಳಬೇಕು. ಇವತ್ತು ಯಾಕೆ ವಿಷಯ ಅಂತಂದ್ರೆ ಶಂಕರಗೌಡ ಪಾಟೀಲರು ರಾಷ್ಟ್ರಪತಿ ಪದಕ ಸಿಗಬೇಕಾಗಿತ್ತಂದ್ರೆ ಅವರ ಮಾಡಿರ್ತಕ್ಕಂಥ ಸತ್ಯ ಅಸತ್ಯದ ಬಗ್ಗೆ ಅಧಿಕಾರಿಗಳು ಯಾರು ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಯಾರು ಒಬ್ಬ ಸಾಮಾನ್ಯ ಮನುಷ್ಯ ಅಂದರೆ ಭಯಪಡ್ತಕ್ಕಂಥ ವಿಷಯ. ಆದರೆ ಶಂಕರಗೌಡ ಪಾಟೀಲರು ಯಾರೇ ಸಾಮಾನ್ಯ ಮನುಷ್ಯ ಬರಲಿ ಅವರಿಗೆ ಅವ್ರ ಬಗ್ಗೆ ಚಿಂತನೆ ಮಾಡಿ ನ್ಯಾಯ ಯಾವುದು, ಸತ್ಯ ಯಾವುದು, ಅಸತ್ಯ ಯಾವುದು ಅಂತ ತಿಳಿಸಿ ಹೇಳ್ತಕ್ಕಂಥ ಶಕ್ತಿ ಶಂಕರಗೌಡ ಪಾಟೀಲ್. ಇದಕ್ಕೆ ಕಾರಣ ಅವರು ಯಾವಾಗಲೂ ಜನಸ್ನೇಹಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಸಾರ್ವಜನಿಕರ ಬಗ್ಗೆ ಏನಾದರೂ ತಪ್ಪು ತೊಡೆಗಳಿದ್ದರೂ ಸಹ ನಿಷ್ಠುರವಾಗಿ ಹೇಳ್ತಕ್ಕಂಥ ಅಧಿಕಾರಿ ಯಾರಾದರೂ ಶಂಕರಗೌಡ ಪಾಟೀಲ್. ನೋಡಿರಿ ನೀವು ಯಾರು, ನಾವು ಕೆಲವು ಸಹ ಸಾಕಷ್ಟು ಸಲ ಫೋನ್ಗಳು ಮಾಡ್ತೀವಿ, ಸರ್ ನೋಡಿರಿ ಇದು ನಮ್ಮ ಸಮಾಜ ಕನ್ಯಾ. ಆದರೆ ಹಿಂದೆ ಇರ್ತಕ್ಕಂಥ ದಿನಗಳಲ್ಲಿ ಸಹ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದರು. ಇಲ್ಲಿ ಇರ್ತಕ್ಕಂಥ ಸರ್ ಯಗಾಪುರದಲ್ಲಿ ಒಂದು ದೊಡ್ಡ ಘಟನೆ ಆಯಿತು. ಮಗನೇ ತಾಯಿಗೆ ಹೊಡೆದ್ರೆ ನಮ್ಮ ಸಮಾಜದ 5-6 ಮಂದಿ 302 ಕೇಸ್ ಹಾಕಿ 302 ಕೇಸ್ ಆಗಿತ್ತು. ಕೇಸ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದರು. ಯಾಕೆ DSP ಅವ್ರನ್ನ ಖರ್ಗೆ ಸಾಹೇಬ್ರಿಗೆ ಹೋಗಿ ನಾವು ಭೇಟಿ, ಸರ್ ಇಲ್ಲಿ ಅನ್ಯಾಯ ಆಗ್ಯದ, ಯಾರು ಹೊಡೆದಾರೆ ಯಾರು ಬಿಟ್ಟಿಲ್ಲ, ಇವ್ರು ಕುಡ್ಲಿಕ್ಕೆ ಹೋಗಿದ್ರು. ಹಾಗೆ ಅನ್ಯಾಯ ಖರ್ಗೆ ಸಾಹೇಬ್ರು ಹೇಳಿದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳಿದ ನಂತರ ಅವ್ರು SP ಫೋನ್ ಮಾಡಿ ಭೀಮಣ್ಣ ಸಾಗರ್ ಬಂದಾರ, ಅವ್ರು ಸತ್ಯನೇ ಹೇಳ್ತಾರೆ ಏನಾಗಲ್ಲ ಅಂತ ಹೇಳಿದ್ರು. ಅದನ್ನು ಆ ಜವಾಬ್ದಾರಿ ಅವ್ರಿಗೆ ಒಪ್ಪಿಸಿದ್ರು. ಅವ್ರು ಕುಲಾನ್ ಹೇಳಿದ್ರು, ಅದೀಗ ಅಪರಾಧಿಗಳು ಜನ ಹಾಜರಾಗಬೇಕು, ಹೋಗ್ಬೇಕು, ಅವ್ರಿಗೇನು ಕಿರುಕುಳ ಕೊಡೋದಿಲ್ಲ, ಏನಿಲ್ಲ, ಬರ್ತಿದ್ರು ಹೋಗ್ತಿದ್ರು. ಅವ್ರು ಎಲ್ಲಿಂದ ಯಗಾಪುರ ಹಿಡಿದು ತಾಂಡ ಹಿಡಿದು ಬಾಚುವಾರ ಹಿಡಿದು ಅಣಿಕೆರೆ ತಾಂಡ ತನ ಬಂದ ಕೇಸ್ ಅದು ತನಿಖೆ ಮಾಡಿದರು, ಎತ್ತಿಂದು ಅದು ಅಂತ. ಆಖರಿ ಮಗನೇ ಹೊಡೆದು ಪ್ರೂಫ್ ಮಾಡಿದಂಥ ಅಧಿಕಾರಿ ಯಾರಂದ್ರೆ ಶಂಕರಗೌಡ. ಅದಾದ ನಂತರ 302 ಅವ್ರಿಗೆ ಕ್ಯಾನ್ಸಲ್ ಆಗಿ ಅವ್ರ ಮನೆಯಲ್ಲಿ ನೆಮ್ಮದಿ ಇರಲಿಕ್ಕೆ ಮತ್ತು ಮಗನ ಮೇಲೆ ಕೇಸ್ ಆಗಿರ್ತಕ್ಕಂಥದ್ದು. ಅವ್ರು ಕೊಡಲಿ ಇರ್ತದ್ದು ಹಣ 10 ರೂಪಾಯಿಗೆ ಹೊಡೆದದ್ದು ಮಗ ಕುಡಿಯೋ ಸಲಕ್ಕೆ. ಹಾಂ, ತಾಯಿ ಅವರು ಇದ್ರ ಕಮ್ಯುನಿಟಿದವರು ಯಾರು ದೊರೆಗಳು, ಆ ಹೆಣ್ಮಗಳು ಮಗನ ಹಂಗೆ ಅದು ಕೊಡ್ಲಿಸಿ ಇವ್ರು ಕೈಯಾಗ ಕೊಟ್ಟರು, ಸರ್ ಇದೇ ಕೊಡಲಿ ಹೊಡೆದ ಅಂತೇಳಿ. ಹಾಂ, ಆಡ್ ತನಿಖೆ ಮಾಡಿದಂಥ ಅಧಿಕಾರಿ ಅಂದ್ರೆ ದಕ್ಷ ಆಡಳಿತ ಅಧಿಕಾರಿ ಅಂದ್ರೆ ಶಂಕರಗೌಡ ಪಾಟೀಲ್ ಅಂತ ಹೇಳಿ ಇದಕ್ಕೆ ಸಾಕ್ಷಿ ಅದು. ನಾವು ಖರ್ಗೆ ಸಾಹೇಬ್ರು ಹೇಳಿ, ಸರ್ ಅವ್ರು ನಮ್ಮಲ್ಲಿ ತಪ್ಪು ಮಾಡಿದ್ರೆ ಬೇಕಾದ್ರೆ ಮಂಪರ್ ಪರೀಕ್ಷೆ ಮಾಡಿರಿ ಅಂತ ಅಂದರು. ಅಂದಾಗ ಅವರು ಡೈರೆಕ್ಟ್ SPಗೆ ಫೋನ್ ಮಾಡಿ ಹೇಳಿದ್ರೆ ಅದನ್ನು ತನಿಖೆ ಮಾಡ್ಲಿಕ್ಕೆ ಇವ್ರು ಒಪ್ಸಿದ್ರು. ಆದರೆ ಮಾಡಿದಂಥದ್ದು ಇತಿಹಾಸ ಅದಿಲ್ಲ. ಜಾತಿ ಮತ ಪಂಥನ ಯಾರು ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಕೊಟ್ಟಿರ್ತಕ್ಕಂಥ ಅಧಿಕಾರಿ ಆದರೂ ಶಂಕರಗೌಡ ಪಾಟೀಲ್ ಅಂತ ಹೇಳಬೇಕು. ಆದ್ದರಿಂದ ಸಾಕಷ್ಟು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕುಂದುಕೊರತೆಗಳನ್ನು ಸೇರಿದಾಗ ಕೊಟ್ಟಿದ್ದೀರಿ, ತಾವೆಲ್ಲರೂ ಕೂಡ ಸಹಾಯ ಮಾಡಿದಿರಿ. ನೀವು ಮಾಡಿದಂಥ ಸಹಾಯ ಸಹಕಾರ ನನಗೆ ಕಾಣ್ತದೆ, ನಿಮಗೆ ಕಾಣೋದಿಲ್ಲ. ಆದರೆ ನೀವು ಮಾಡಿರ್ತಕ್ಕಂಥ ಸಹಾಯ ಸಹಕಾರದಿಂದಲೇ ಈ ಒಂದು ಮೆಡಲು ಇವತ್ತು ನಿಮ್ಮ ಮುಂದೆ ನಾವು ನಮ್ಮ ರೂಪದಲ್ಲಿ ಅದು ಬಂದಿದೆ. ಅದು ಹಿಂದೆ ಪರಿಶ್ರಮ, ನನ್ನ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ನೀವು ಕೊಟ್ಟಿರ್ತಕ್ಕಂಥ ಸಹಾಯ ಸಹಕಾರದಿಂದ ಅದೊಂದು ದೊಡ್ಡ ಅವಾರ್ಡ್ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ 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 ಸಂತೋಷ ಅಂತೂ ಆಗ್ತದೆ. ಯಾಕಂತ ಹೇಳಿದ್ರೆ ಈ ತಾನೇ ನಮ್ಮ ಭೀಮಣ್ಣ ಸಾಲಿ ಹೇಳಿದ್ರು,
ಆ ಒಂದು ಸಂದರ್ಭ ಹೆಂಗಿತ್ತು ಅಂತಂದಿದ್ರೆ ಬಹಳ ಸಂಕಷ್ಟದ ಸಮಯ ಇದು. 2010 ಯಾಗಾಪುರದಲ್ಲಿ ಒಂದು ಮರ್ಡರ್ ಆಗಿದೆ.